ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಧನ್ವಂತರಿ ದೇವರ ಸ್ತೋತ್ರ ಸುಳಾದಿ. ಬಾಹಿರ ಅಂತರ ರೋಗ ನಿವಾರಣಾ ಸುಳಾದಿ ಅಂತ ಕೂಡ ಕರೀತಾರೆ. ರೋಗ ನಿವಾರಣವಾಗುವುದಿದು ಮಹಾಯೋಗಿಗಳು ನೆರೆದು ನಿಗಮ ಸುಪುರಾಣ ಭಾಗವತ ಪಂಚರಾತ್ರಾಗಮವ ಶೋಧಿಸಿ ವೇಗದಿಂದಲಿ ದುಗ್ಧ ಸಾಗರ ಮಧ್ಯದೊಳಗೆ ನಾಗರಾಜನ ಮೇಲೆ ಯೋಗ ನಿದ್ರೆಯೊಳ್ಳಿಪ್ಪ ವಾಗೀಶ ಪಿತನ ಹಿಂಬಾಗಿ ನೆನಿಸಲು ಹೋಗುವದಗವೆಂದು ಯೋಗೀಶ್ವರರು ಶಿರದೂಗಿ ಸಾಕುವರು ಚೆನ್ನಾಗಿ ಶ್ರೀಹರಿಯ ನಾಮ. ಈಗ ಸಂಸಾರವೆಂಬೋ ಬ್ಯಾಗಿ ಮಧ್ಯಾಹ್ನರರು ಜಾಗು ಮಾಡದೆ ಬಲು ಜಾಗರರಾಗಿ ತಂಬಲಾಗುವಂತೆ ಉಂಡು ತೇಗಿ ತೃಪ್ತಿ ಪಡುವುದು ಭೋಗಾನಂದ ನಿಮಗೆ ಯೋಗಾನಂದ. ಹಾಗವಿತ್ತು ಲೋಗರ ಕೈಯಿಂದ ತೂಗಿ ಬೆಲೆಗೆ ವಸ್ತವೇಗ ತರುವುದಲ್ಲ. ಶ್ರೀ ಗುರು ಧನ್ವಂತರಿ ವಿಜಯ ವಿಠಲ ನಾಮ ದ್ವೇಷ ಭಾಗಿಗಳಿಗೆ ಸಲ್ಲ. ಶ್ರೀ ಗೌರಿಪತಿ ಬಲ್ಲ. ಅಡವಿ ಗಿಡವ ತುಕ್ಕಿ ಅಗಳಿ ತರುವುದಲ್ಲ. ಕೊಡಲಿಯಲ್ಲಿ ಕಡೆದು ಪೊತ್ತು ತರುವುದಲ್ಲ. ಪುಡಿ ಮಾಡಿ ಅರದು ಮುದ್ದೆ ಮಾಡುವುದಲ್ಲ. ಅಡಿಗೆಯನ್ನು ಮಾಡಿ ಪಾಕಕ್ಕಿಳಿಪದಲ್ಲ. ಅಡಿಗಡಿಗೆ ಬಾಯಿ ತೆರೆದು ಬೇಡುವುದಲ್ಲ. ಕೊಡರು ಪರರು ಎಂದು ದುಃಖ ಬಡುವುದಲ್ಲ. ಬಡವ ಭಾಗ್ಯವಂತನೆಂಬ ವಚನ ಸಲ್ಲ. ಪೊಡವಿಯೊಳಗೆ ಬಲು ಸವಿಯಾದ ಔಷಧವೋ ಕುಡಿಯಬಲ್ಲವರಿಗೆ ರುಚಿ ಬಲು ರುಚಿ ಕಾಣೋ ಕಡಲಾಶಯನ ನಮ್ಮ ವಿಜಯ ವಿಠಲರೇಯನ ಕಡುನಾಮಾಮೃತವು ಸರ್ವರೋಗ ಹರವು. ಪಥ್ಯ ಮಾಡುವುದಲ್ಲ ಅನುಪಾನ ಮೊದಲಿಲ್ಲ. ಪೈತ್ಯ ಹೆಚ್ಚಿತು ಎಂದು ಬಳಲಿ ಬೀಳುವುದಲ್ಲ. ಶ್ವೇತ್ಯವಾತ ಭ್ರಮಣ ಮೇಹ ಹೆಚ್ಚುವುದಲ್ಲ. ಅಪಥ್ಯವಾಯಿತು ಎಂದು ಶೋಕಿಸುವುದು ಸಲ್ಲ. ನಿತ್ಯ ಕೊಳ್ಳಲು ಲೇಷ ರುಚಿ ಕೆಡುವುದಲ್ಲ. ಸತ್ಯವಲ್ಲಭ ಇದು ಎಂದಿಗೂ ಪುಷಿಯಲ್ಲ. ಮೃತ್ಯುವಿನ ದೂತರಿಗೆ ಕಕ್ಕಸವಾಗಿಪ್ಪದು. ಭೃತ್ಯರಾದವರಿದು ಪಾಲಿಸುತ್ತಿಪ್ಪರು. ಸತ್ಯವಲ್ಲಭ ಸಿರಿ ವಿಜಯ ವಿಠಲ ರಂಗ ಸ್ತುತ್ಯವ ಬಾಳ್ಪರ ಮನಕ್ಕೆ ಶೋಭಿಸುವುದು. ಸರಿಬಂಧದಲ್ಲುಂಟು ಸರಿಬಂಧ ಕಾಲಕ್ಕೆ ಸರಿ ಬಂದಂತೆ ಸುರಿದು ಸುಖಿಸೆ ತನ್ನ ಜರಮರಣ ಜಡ ಜ್ವರ ರೋಗಗಳು ಉರಳಿ ಹೋಗುವವಯ್ಯ ಸುರಕ್ಷಿತವಾಗಿ ಇಹಪರದಲ್ಲಿ ಪೊರಬಹುದು. ಸುರಮುನೀನು ತರಿಸಿರಿ ವಿಜಯ ವಿಠಲರೇಯನ ನೆರೆ ನಂಬಿದವರಿಗೆ ಹಿರಿದಾಗಿ ಒಲಿವದು. ಬುದ್ಧಿವಂತರೆಲ್ಲರಿದು ಮೆದ್ದು ಸವಿ ನೋಡಿ ಜಗಕ್ಕೆ ಶುದ್ಧ ಜೀವಿಗಳಿಗಿದು ಸಿದ್ಧವೆಂದುದರಿಗೆ ಬೀರೆ ಎದ್ದು ಮಲಗಿ ಕುಳಿತು ಇದ್ದು ತಿರುಗಾಡುತ್ತಾ ಇದ್ದ ಕಾಲಕ್ಕೆ ಸಮೀಪ ಹೊದ್ದುಕೊಂಡು ಈಪದು. ಉದ್ದಿನಷ್ಟು ಪಾಪವ ಹೊದ್ದುಗೊಡದೆ ಓಡಿಸಿ ಜ್ಞಾನಾಬ್ದಿಯೊಳಗಿಡುವುದು. ಶುದ್ಧ ವೈರಾಗ್ಯವಿತ್ತು ಮುದ್ದು ರಂಗ ವಿಜಯ ವಿಠಲ ವೈದ್ಯನೇ ತಾನಾಗಿ ನಿಂತು ಬದ್ಧವಾಗಿದ್ದ ಭವಕ್ಕೆ ಮದ್ದು ಇತ್ತು ಮಾಣಿಸುವ. ಬಾಹಿರಂತರ ರೋಗ ನಿವಾರಣವಾಗುವುದು ಅಹಿಶಾಯಿ ವಿಜಯ ವಿಠಲನ ನಾಮ ಔಷಧಕ್ಕೆ. ಬಾಹಿರಂತರ ರೋಗ ನಿವಾರಣವಾಗುವುದು ಅಹಿಶಾಯಿ ವಿಜಯ ವಿಠಲನ ನಾಮ ಔಷಧಕ್ಕೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಬಾಹಿರಂತರ ರೋಗ ನಿವಾರಣ. ಬಾಹಿರ್ ಅಂತರ ಅಂದರೆ ಮನಸ್ಸಿನಾಗೂ ಹೊರಗನು. ಎಷ್ಟೋ ಮಂದಿಗೆ ಮನಸ್ಸಿನಾಗೆ ಬಹಳ ದುಃಖ, ಯಾವುದೋ ಒಂದು ಈಗಿನ ಕಾಲದವ್ರಿಗಂತೂ ಡಿಪ್ರೆಷನ್ ಇವೆಲ್ಲ ಏನೇನಿದ್ದಾವಲ್ಲ,
ಇದೆಲ್ಲದು ರೋಗ ನಿವಾರಣೆ ಆಗಬೇಕು ಅಂದರೆ ಈ ಡಿಪ್ರೆಷನ್ ಆಗಲಿ, ಮನಸ್ಸಿಗೆ ಬೇಜಾರಾಗಿದೆ ಅಂತ ಅಂಬೋದು, ಇಂಥದ್ದೆಲ್ಲ ಏನೇನು ಪ್ರಾಬ್ಲಮ್ಸ್ ಇದಾವೋ ಈ ಕಡೆ ಹೊರಗೆ ಫಿಸಿಕಲಿ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಯಾವ್ಯಾವ ಪ್ರಾಬ್ಲಮ್ಸ್ ಇದಾವೋ ಅದು ಎಲ್ಲದಕ್ಕೆ ಆ, ಅದ್ರ ನಿವಾರಣೆ ಆಗಬೇಕು ಅಂದರೆ ಈ ಧನ್ವಂತರಿ ನಾಮಕ ಪರಮಾತ್ಮನ ಧ್ಯಾನ ಮಾಡಬೇಕು. ಆ, ಈ ಧನ್ವಂತರಿ ನಾಮಕ ಪರಮಾತ್ಮ ಆ, ಇನ್ನೊಂದು ಹಾಡು ಸುಳಾದಿನೂ ಇದೆ, ವಿಜಯದಾಸರು ರಚಿಸಿದ್ದೇ, ಆಯು ವೃದ್ಧಿ ಆಗೋದು ಶ್ರೇಯಸ್ಸು ಬರುವುದು. ಅದ್ರ ಜೊತೆಗೆ ಇದನ್ನು ಇದು ಮಾಡಿದರೆ ನಮಗೆ ಪಾರಾಯಣ ಮಾಡಿದರೆ ನಮಗೆ ಎಲ್ಲ ಕಷ್ಟ ಎಲ್ಲದರೊಳಗೂ ಈಗ ಸದ್ಯಕ್ಕೆ ನಮಗೆ ನಡೀತಾ ಇರೋದು ಒಂದು ಬಹಳ ದೊಡ್ಡ ತೊಂದರೆ ಅಂದರೆ ಈ ಕೊರೋನಾಲಿಂದ. ಇದರ್ಲಿಂದ ಹೊರಗೆ ಬರೋ ರೋಗದಕ್ಕಿಂತ ಮಾನಸಿಕವಾದ ರೋಗ ಬಹಳ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ. ಹೆದರಿಕೆ, ಎಲ್ಲಿಗೆ ಹೋಗ್ಬೇಕಂದ್ರೂ ಹೆದರಿಕೆ. ಇದು ಬರತ್ತೇನೋ, ಕೊರೋನಾ ಬಂದರೆ ಹೇಗೆ, ಏನಾಗತ್ತೇನೋ, ಈ ಎಲ್ಲ ಹೆದರಿಕೆಗಳು ಎಲ್ಲದನ್ನ ಓಡಿಸ್ಬೇಕು ಅಂತಂದರೆ ಈ ಸುಳಾದಿ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದರೆ ಸಾಕು. ಇದರೊಳಗೆ ಧ್ರುವತಾಳದರೊಳಗೆ ರೋಗ ನಿವಾರಣವಾಗುವುದಿದು ಮಹಾಯೋಗಿಗಳನ್ನು ನೆರೆದು ನಿಗಮಸು ಪುರಾಣ ಭಾಗವತ ಪಂಚ ರಾತ್ರಗಮವ ಶೋಧಿಸಿ ವೇಗದಿಂದಲಿ ದುಗ್ಧ ಸಾಗರ ಮಧ್ಯದೊಳಗೆ ನಾಗರಾಜನ ಮೇಲೆ ಯೋಗ ನಿದ್ರೆಯೊಳಿಪ್ಪ ವಾಗೀಶಪಿತನ ಇಂಭಾಗಿ ನೆನೆಸಲು. ಇಲ್ಲಿ ರೋಗ ನಿವಾರಣ ಆಗ್ಬೇಕಂದ್ರೆ ಯೋಗಿಗಳು, ದೊಡ್ಡ ದೊಡ್ಡ ಯೋಗಿಗಳು ಹೇಳಿದಾರಂತೆ. ಏನು ಎಲ್ಲ ಅವರೆಲ್ಲ ಭಾಗವತ ಪುರಾಣಗಳು ಎಲ್ಲ ಪೂರ ಶೋಧನ ಮಾಡಿ ಅದಕ್ಕೆ ಅವ್ರು ಕಂಡುಹಿಡ್ದಿದ್ದೇನು ಅಂತಂದ್ರೆ, ಅವ್ರು ಏನು ಆಕ್ಚುಲಾಗಿ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ, ಇವೆಲ್ಲ ಶೋಧನ ಮಾಡಿದ್ಮೇಲೆ ಆ, ಸಾಗರದೊಳಗೆ ಮಲಗಿದ್ದ ನಮ್ಮ ದೇವರು, ನಮ್ಮ ನಾರಾಯಣ, ಶೇಷದೇವ್ರ ಮೇಲೆ ಮಲ್ಕೊಂಡಿದ್ದು ನಮ್ಮ ನಾರಾಯಣ ಯೋಗ ನಿದ್ರೆಯದಾಗಿದ್ದಾತ, ಆತನ್ನ ನೆನೆಸಿದ್ರೆ ಸಾಕು ನಮಗೆ ಬಂದಿದ್ದ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ. ಇದು ಯೋಗೀಶ್ವರರೆಲ್ಲರೂ ಹೇಳಿರೋದು. ಇದು ಚೆನ್ನಾಗಿ ಶ್ರೀಹರಿಯ ನಾಮನ್ನ ನಾವು ಹೀಗೇ ಯಾವಾಗ್ಲೂ ದೇವರನ್ನ ನೆನೆಸ್ತಾ ಇದ್ರೆ, ಈಗ ಸಂಸಾರವೆಂಬೋ ಬ್ಯಾಗಿ ಮಧ್ಯಾಹ್ನರು, ಸಂಸಾರವೆಂಬೋ ಇದ್ರೊಳಗೆ ಕೂಡ ನಮ್ಮನ್ನ ಬಲು ಜಾಗರವಾಗಿ ಅವು ಕರ್ಕೊಂಡು ಹೋಗ್ತಾನೆ, ಸಂಸಾರನ ದಾಟಿಸ್ತಾನೆ. ಯಾವ ರೀತಿಯಾಗಿ ನಾವು ಊಟ ಮಾಡಿ ಡೇಗ್ತೀವೋ ಅದೇ ಥರ ತೇಗ್ ಬರುತ್ತೆ ನಮಗೆ ಊಟ ಆದಗಳಿಗೆ. ಅದೇ ಥರ ಒಂದು ದೇವರ ನಾಮಸ್ಮರಣೆ ಅಷ್ಟು ಸುಲಭವಾಗಿದ್ದು ನಮಗೆ ಈ ಸಂಸಾರದ್ದಾಗ್ಲಿ ಈ ರೋಗದ್ಲಿಂದಾಗ್ಲಿ ಹೊರಗೆ ಬರಬೇಕು ಅಂದರೆ ದೇವರ ನಾಮಸ್ಮರಣೆ ಒಂದೇ ಇರೋದು ಅಂತ ಹೇಳಿರೋದು. ಇಂಥ ಭೋಗಾನಂದ ನಿಮಗೆ ಯೋಗಾನಂದ ಹಾಗಾರ ಹಾಗವಿತ್ತು ಲೋಗರ ಕೈಯಿಂದ ತೂಗಿ ಬೆಲೆಗೆ ವಸ್ತ ವೇಗ ತರುವುದಲ್ಲ. ಇದೇನು ಹೊರಗೆ ಹೋಗಿ ಏನು ತರೋದಲ್ಲ, ತೂಕ ಮಾಡೋದಲ್ಲ, ವಸ್ತುಗಳು ತರಬೇಕಂಬೋದೇನಿಲ್ಲ. ದೇವರ ನಾಮಸ್ಮರಣೆ ಸದಾ ಕೂತಾಗೆ ನಿಂತಾಗೆ ಯಾವಾಗಲೂ ದೇವರ ನಾಮಸ್ಮರಣೆ ಮಾಡ್ತಾ ಇದ್ರೆ, ನಾಮಸ್ಮರಣೆ ಸಂಧಿ ಜಗನ್ನಾಥದಾಸರು ಕೂಡ ಹೇಳಿದ್ದಾರೆ. ಮಕ್ಕಳಾಡಿಸುವಾಗ ಮಡದಿಯಲ್ಲಿ ಅಕ್ಕರೆಲೆ ನಲಿವಾಗ ಗಜ ಪಲ್ಲಕ್ಕಿ ವಾಹನಗಳೇರಿ ಮೆರೆಯುವಾಗ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಿ ಯಾವ ಟೈಮ್ನಾಗಾದ್ರೂ ನೀವು ಕೂತಾಗೆ ನಿಂತಾಗೆ ಮಕ್ಕಳನ್ನ ಆಟ ಆಡಿಸೋ ಕಾಲಕ್ಕೆ ಹೇಗೆ ಇದ್ ಮಾಡ್ತಿರೋ ಅದೇ ತರ ಈ ಧನ್ವಂತರಿ ದೇವರ ನಾಮಸ್ಮರಣೆ ಮಾಡಿದ್ರೆ ನಮ್ಗೆಲ್ಲ ರೋಗ, ದೇವರ ನಾಮಸ್ಮರಣೆ ಮಾಡಿದ್ರೆ ಸಾಕು ಎಲ್ಲ ರೋಗ ಪರಿಹಾರ ಆಗತ್ತೆ ಅಂತ ಹೇಳಿದ್ದಾರೆ. ಮಟ್ಟ ತಾಳದ್ರೊಳಗೆ ಅಡವಿ ಗಿಡವ ತುಕ್ಕಿ ಅಗಳಿ ತರೋದಲ್ಲ. ಈ ನಾಮಸ್ಮರಣೆ ಏನ್ ದೊಡ್ಡ ಕಷ್ಟದ್ದಲ್ಲ. ಯಾವುದೋ ಅಡವಿಗೆ ಹೋಗಿ ಗಿಡ ಹತ್ತಿ ಅದನ್ನ ಗಿಡ ಕಡಿಯೋದು, ಆಮೇಲೆ ಕೊಡ್ಲಿ ತಗೊಂಡು ಹೋಗಿ ಕಡಿಬೇಕು, ಇಲ್ಲ ಮನೆಯಲ್ಲಿ ನಾವೇನಾದ್ರೂ ಅಡಿಗೆ ಮಾಡ್ಕೊಂಡು ತಿಂತೀವಿ ಅಂದ್ರೆ ಅದನ್ನ ಪುಡಿ ಮಾಡ್ಬೇಕು, ಕುಟ್ಟಬೇಕು, ಇವೆಲ್ಲ ಇರತ್ತೆ. ಕುಟ್ಟಬೇಕು, ಮುದ್ದಿ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಪಾಕಕ್ಕಿಡಬೇಕು, ಯಾವುದು ಇನ್ನೊಬ್ರನ್ನ ಕೇಳಬೇಕು ಕೊಡ್ರಿ ಅಂತ ಹೇಳಿ. ಅವ್ರು ಕೊಡೋದಿಲ್ಲ ಅಂಬೋ ಟೆನ್ಷನ್ ಇಲ್ಲ ನಮ್ಗೆ. ಕೊಡರು ಪರರು ಎಂದು ದುಃಖ ಪಡುವುದಲ್ಲ. ಅದು ಬಡವರಂತಿಲ್ಲ, ದೊಡ್ಡೋರಂತಿಲ್ಲ, ಸೌಕಾರರಂತಿಲ್ಲ, ಸಣ್ಣೋರಿಲ್ಲ, ದೊಡ್ಡೋರಿಲ್ಲ, ಎಲ್ಲರಿಗೂ ಒಂದೇ ಬಲು ಸವಿಯಾದ ಔಷಧವು. ಎಂಥ ರುಚಿಯಾದ ಔಷಧ ಇದು. ಈ ಔಷಧನ್ನ ಕುಡಿದ್ರೆ, ಈ ದೇವರ ನಾಮಸ್ಮರಣೆ ಎಂಬೋ ಔಷಧನ್ನ ಕುಡಿದ್ರೆ ಆ ರುಚಿ ಬೇರೆ ಎಲ್ಲೂ ಬರೋದಿಲ್ಲ. ಆ ನಾಮಸ್ಮರಣೆದ್ರೊಳಗಿದ್ದಿದ್ದ ರುಚಿ ನಮಗೆ ಯಾವ ಊಟ ಮಾಡಿದ್ರೂ ಬರಲ್ಲ, ಏನ್ ಮಾಡಿದ್ರೂ ಬರಲ್ಲ. ಅಷ್ಟು ರುಚಿಯಾಗಿದ್ದು ನಮ್ಮ ದೇವರ ನಾಮಸ್ಮರಣೆ. ಈ
ಇಂಥ ನಾಮಸ್ಮರಣೆ ಅಮೃತ ಇದ್ದಂಗೆ ಎಲ್ಲ ರೋಗಗಳು ನಾಶನ ಆಗ್ತವೆ. ಈ ಒಂದು ನಾಮಸ್ಮರಣೆ ಮಾಡಿದ್ರೆ, ದೇವರ ನಾಮಸ್ಮರಣೆ, ರೋಗಗಳು ನಾಶನ ಆಗ್ತವೆ ಅಂತ ಹೇಳಿದ್ದಾರೆ. ತ್ರಿವಿಧ ತಾಳದೊಳಗೆ ಪಥ್ಯ ಮಾಡುವುದಲ್ಲ. ನಾವ್ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀವಿ ಅಂದ್ರೆ ಅಸಿಡಿಟಿ ಆಯ್ತು, ಅದು ಆಯ್ತು, ಇದು ಆಯ್ತು ಅಂಥೇಳಿ ಅದು ಹಾಕ್ಕೋಬಾರ್ದು, ಇದು ತಿನ್ಬಾರ್ದು ಈ ಟ್ಯಾಬ್ಲೆಟ್ ಜೊತೆಗೆ ಅಂಥೇಳಿ ಇರ್ತವೆ. ದೇವರ ನಾಮಸ್ಮರಣೆದ್ರೊಳಗೆ ಏನಿದಾವೆ ಹೇಳ್ರಿ? ಇದು ಅನ್ಬಾರ್ದಂತಿಲ್ಲ, ಇದು ತಿನ್ಬಾರ್ದು ಅಂತಿಲ್ಲ, ಪೈತ್ಯ ಆಗ್ತದ ಅಂತಿಲ್ಲ. ಯಾವುದು ಒಂದು ತಲೆ ತಿರುಗತ್ತೆ, ಏನಾದ್ರು ಒಂದು ಟ್ಯಾಬ್ಲೆಟ್ ತಗೊಂಡ್ರು ಸೈಡ್ ಎಫೆಕ್ಟ್ ಆಯ್ತು, ತಲೆ ತಿರುಗತ್ತೆ. ದೇವರ ನಾಮಸ್ಮರಣಕ್ಕೆ ಏನಾಗತ್ತೆ ಹೇಳ್ರಿ? ಏನೂ ಆಗೋದಿಲ್ಲ, ಪಥ್ಯ ಮಾಡೋದಿಲ್ಲ, ಏನೂ ಇಲ್ಲ. ದಿನಾಲಿ ದೇವರ ನಾಮಸ್ಮರಣೆ ಮಾಡಿದ್ರೂ ರುಚಿನೇ ಕೆಡೋದಿಲ್ಲ ಅದು. ನಿತ್ಯ ನೂತನ ನಮ್ಮಪ್ಪ. ನಮ್ಮಪ್ಪ ಎಂಕಪ್ಪ ನಿತ್ಯ ನೂತನ. ನಮ್ ನಾರಾಯಣ ನಿತ್ಯ ಒಂದೊಂದು ಅವನ ಗುಣಗಳನ್ನ ಸ್ತೋತ್ರ ಮಾಡ್ತಾ 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 ಇದ್ರೆ, ಇದು ದಿನ ದಿನಕ್ಕೆ ಒಂದು ಹೊಸ್ತನಾಗೆ ಕಾಣಿಸ್ತಾ ಇರ್ತಾನೆ ನಮ್ ದೇವರು. ಅಂತ ತಂದು ಒಂದು ದಿನನೂ ರುಚಿ ಕೆಡದೇ ಇಲ್ಲ ಆತನ ನಾಮಸ್ಮರಣೆ. ಇದು ನಿಜ, ಇದು ತಪ್ಪಲ್ಲ, ಇದು ನಿಜ. ಇದು ಮೃತ್ಯುವಿನ ದೂತರಿಗೆ, ಯಮದೇವರಿಗಾಗಿರ್ಬೋದು ಇಲ್ಲ ದೂತರಿಗಾಗಿರ್ಬೋದು, ಈ ನಾಮಸ್ಮರಣೆ ಮಾಡ್ತಾ ಇದ್ದವ್ರ ಹತ್ರ ಬರಕ್ಕೂ ಆಗಲ್ಲಂತೆ. ಅಷ್ಟು ಇದು ನಾಮಸ್ಮರಣೆದ್ರೊಳಗೆ ಇರೋದು. ಭೃತ್ಯರಾದವರಿದು ಪಾಲಿಸುತ್ತಿಪ್ಪರು. ಇದನ್ನ ನಾವು ಯಾರು ಬಹಳ ದೇವರ ನಾಮಸ್ಮರಣೆ ಮಾಡ್ತಾ ಇರ್ತಾರೋ ಅವ್ರು ಪಾಲಿಸ್ತಾನೆ ಇರ್ತಾರೆ, ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ನಾಮಸ್ಮರಣೆ ಮಾಡ್ತಾರೆ ಇರ್ತಾರೆ. ಅದು ನಮ್ ದೇವರು ನಮಗೆ ಅದು ಮಾಡಿದ್ರೆ ಸಾಕು, ಎಲ್ಲ ರೋಗಗಳು, ಒಳಗೆ ಮನಸ್ಸಿನಾಗಿದ್ದಿದ್ ರೋಗ, ಹೊರಗಿದ್ದಿದ್ ರೋಗ ಹೋಗತ್ತೆ. ಅಟ್ಟತಾಳದ್ರೊಳಗೆ ಸರಿ ಬಂದದಲುಂಟು, ಸರಿ ಬಂದ ಕಾಲಕ್ಕೆ ಸರಿ ಸರಿ ಬಂದಂತೆ ಸುರಿದು ಸುಖಿಸೇ ತನ್ನ. ಸರಿ ಈ ಟೈಮ್ನಾಗೆ ಆ ಟೈಮ್ನಾಗೆ ಅಂತಿಲ್ಲ, ಯಾವ ಟೈಮ್ನಾಗಾದ್ರೂ ನೀವು ಬೆಳಗ್ಗೆ ಎದ್ದಾಗ, ಕೂತಾಗ, ನಿಂತಾಗ, ಎಲ್ಲ ಟೈಮ್ನಾಗೆ, ಎಲ್ಲ ಕಾಲಕ್ಕೆ ಸುರಿದು ಸುಖಿಸಿ ತನ್ನ. ಜರ ಮರಣ ಜಡ ಜ್ವರ ರೋಗಗಳು ಉರುಳಿ ಹೋಗುವುದಯ್ಯ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಇಲ್ಲಿ. ದೇವರ ನಾಮಸ್ಮರಣೆ ಮಾಡ್ತಾ ಇದ್ರೆ ನಮಗೆ ಬಂದಿದ್ದ ಏನೇ ಸುಸ್ತು ಇರ್ಲಿ, ಮರಣ ಆಗಿರ್ಬೋದು, ಅಪಮೃತ್ಯು ಆಗಿರ್ಬೋದು, ಜ್ವರಗಳಾಗಿರ್ಬೋದು, ಎಂಥ ರೋಗ ಆದ್ರೆ ಕೂಡ ಹಾಗೆ ಓಡೋಗ್ಬಿಡ್ತವಂತೆ, ಉರುಳು ಹೋಗ್ಬಿಡ್ತವೆ. ಆ ದೇವರ ನಾಮಸ್ಮರಣೆದ್ರೊಳಗೆ ಅಷ್ಟು ಪವರ್ ಇದೆ. ಅದು ಅಂಥದ್ದು ಯಾ ಕೋವಿಡ್ ಏನ್ ಮಾಡತ್ತೆ ಹೇಳ್ರಿ? ಯಾವ್ದು ಏನ್ ಮಾಡತ್ತೆ ಹೇಳ್ರಿ? ಆ ನಾಮಸ್ಮರಣೆ ಮಾಡ್ತಾ ಇದ್ರೆ ಯಾವ ವೈರಸ್ಗೂ ಏನೂ ಅಷ್ಟು ಇದು ಇಲ್ಲ ಏನು ಮಾಡ್ಲಕ್ಕೆ. ಸುರಕ್ಷಿತವಾಗಿ ಪರದಲ್ಲಿ ಪೊರೆವದು ಸುರಮುನಿನುತ ಸಿರಿ ವಿಜಯ ವಿಠ್ಠಲರೇಯನ ನೆರೆನಂಬಿದವರಿಗೆ ಹಿರಿದಾಗಿ ಒಲಿವದು. ಯಾರ್ ನಂಬಿಕೆ ಇಟ್ಕೊಂಡು ನಾಮಸ್ಮರಣೆ ಮಾಡ್ತಾರೋ ಅವ್ರ ಹಿಂದ ದೇವರು ನಿಂತ್ಕೊಂಡೇ ಇರ್ತಾನೆ, ಅವ್ರನ್ನ ಯಾವಾಗ್ಲೂ ಸದಾ ಕಾಪಾಡ್ತಾನೆ ಅಂತ ಹೇಳಿದ್ದಾರೆ. ಆಮೇಲೆ ಆದಿತಾಳದಲ್ಲಿ ಬುದ್ಧಿವಂತರೆಲ್ಲರಿದು ಮೆದ್ದು ಸವಿ ನೋಡಿ ಜಗಕ್ಕೆ. ಇದು ಯಾರ್ಯಾರು ಬಹಳ ಬುದ್ಧಿವಂತರು ಇರ್ತಾರೆ, ಅಪರೋಕ್ಷ ಜ್ಞಾನಿಗಳು, ಅಂಥವ್ರೆಲ್ಲರೂ ಈ ರುಚಿನ ನೋಡಿದ್ದಾರೆ. ನಮ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ, ನಮ್ಗಿನ್ನ ಲೌಕಿಕದ್ರೊಳಗೆ ಬಹಳ ಇದ್ದೀವಿ. ಶುದ್ಧ ಜೀವಿಗಳಿಗಿದು ಸಿದ್ಧವೆಂದು ಧರೆಗೆ ಬೀರೆ. ಇದೆಲ್ಲ ಶುದ್ಧ ಜೀವಿಗಳಿಗೆಲ್ಲ ಹೇಳಿದ್ದಾರೆ. ಇದು ಸಾಕು, ಇದೊಂದೇ ನಾಮಸ್ಮರಣೆ ಮಾಡ್ರಿ ಅಂತ. ಎದ್ದು ಮಲಗಿ ಕುಳಿತು ಇದ್ದು ತಿರುಗಾಡುತ್ತಾ, ಎದ್ದಾಗೆ ಮಲ್ಕೊಂಡಾಗೆ ಕೂತಾಗೆ ಇದ್ದು ತಿರುಗಾಡೋ ಕಾಲಕ್ಕೆ, ಇದ್ದ ಕಾಲಕ್ಕೆ ಸಮೀಪ ಹೊದ್ದುಕೊಂಡು ಇಪ್ಪದು. ಎಲ್ಲಾದ್ರೂ ಕೂಡ ಉದ್ದಿನಷ್ಟು ಪಾಪವ ಹೊದ್ದುಗೊಡದೆ ಓಡಿಸಿ. ಸಣ್ಣ ಉದ್ದಿನ ಬ್ಯಾಳಿ ಇದ್ದಷ್ಟು ಪಾಪ ಕೂಡ ಇಲ್ಲಾರ್ದಾಗೆ ಮಾಡ್ತಾರೆ ದೇವರು. ನಾವು ನಾಮಸ್ಮರಣೆ ಕೂತಾಗೆ ನಿಂತಾಗೆ ಮಾಡಿದ್ರೆ ಇದೇ ನಮ್ಗೆ ಆದಿತಾಳದ್ರೊಳಗೆ ಧನ್ವಂತ್ರಿ ಸುಳಾದಿಯಲ್ಲಿ ಕೂಡ ಹೇಳಿದ್ದಾರೆ. ಏಳುವಾಗಲಿ ಎದ್ದು ಎದ್ದು ಕುಳ್ಳಿರುವಾಗಲಿ ಇದೇ ತರಾನೇ ಎದ್ದು ಓಡಿಸ್ಬಿಡ್ತದಂತೆ. ಎಲ್ಲ ಪಾಪಗಳನ್ನ ಕೂಡ ನಾಶನ ಮಾಡತ್ತೆ ನಮ್ ದೇವರ ನಾಮಸ್ಮರಣೆಲಿಂದ. ಜ್ಞಾನಾಬ್ದಿಯೊಳಗಿಡುವುದು, ಜ್ಞಾನ ಕೊಡ್ತದ. ಶ್ರದ್ಧಾ ವೈರಾಗ್ಯ ಎಲ್ಲ ಕೊಟ್ಟು ಮುದ್ದು ರಂಗ ವಿಜಯ ವಿಠಲ ವೈದ್ಯನೇ ತಾನಾಗಿ. ಈ ವಿಜಯರಾಯರು ಐ ಮೀನ್ ದೇವರು ವೈದ್ಯನಾಗಿ ಬಂದು ನಮಗೆ ಈ ಈ ಈ ಸಂಸಾರದ ಇದ್ರಲಿಂದ ಒಂದು ಔಷಧ ಕೊಟ್ಟು ಇದನ್ನ ಪಾರ್ ಮಾಡ್ತಾನೆ. ಅದೇ ತರ ನಮಗೆ ಬರೋ ಪ್ರತಿ ಒಂದು ರೋಗ, ಯಾವುದೇ ಆದ ಒಂದು ಟೆನ್ಷನ್ ಇತ್ತು ಅಂತಂದಾಗೆ ಅದನ್ನ ಪಾರ್ ಮಾಡೋದೇ ನಮ್ಮಪ್ಪ ವೈದ್ಯನಾಗಿ ಬರ್ತಾನೆ.
ಯಾರು ಇವತ್ತು ಎಲ್ಲೂ ಡಾಕ್ಟರ್ ಹತ್ರ ತೋರಿಸ್ಕೊತಾ ಇದ್ದಾರೆ ಅಂತಂದ್ರೆ ಕೂಡ ಅದ್ರೊಳಗೂ ಧನ್ವಂತರಿ ರೂಪಿ ಪರಮಾತ್ಮನ ನೋಡಿ ನಾವು ತೋರಿಸ್ಕೋಬೇಕು ಅಂತ ಹೇಳೋದು. ಬಾಹಿರಂತರ ರೋಗ ನಿವಾರಣವಾಗುವುದಿದು. ಒಳಗೆ ಹೊರಗೆ ಇದ್ದಿದ್ದ ಎಲ್ಲ ರೋಗಗಳು ನಿವಾರಣ ಆಗತ್ತೆ. ಅಹಿಷಾಯಿ ವಿಜಯ ವಿಠಲನ ನಾಮ ಔಷಧಕ್ಕೆ ಅಂತ ಹೇಳಿದ್ರು. ಈ ನಾಮ ಔಷಧಕ್ಕೆ ಬರೀ ನಾಮ ಸ್ಮರಣೆ ಎಂಬ ಔಷಧಕ್ಕೆ ನಮ್ಗೆ ಒಳಗಿದ್ದಿದ್ದು ಹೊರಗಿದ್ದಿದ್ದು ಎಲ್ಲ ರೋಗಗಳು ನಿವಾರಣೆ ಆಗ್ತವೆ ಅಂತೇಳಿ ವಿಜಯದಾಸರು ಎಷ್ಟು ಚಲೋ ವರ್ಣಿಸಿದ್ದಾರೆ ಇದ್ರೊಳಗೆ. ನಮಗೆ ಅಷ್ಟು ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ ಶಕ್ತಿ ಕೊಡ್ಲಿ, ಮನಸ್ಸು ಕೊಡ್ಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಹರೇ ಶ್ರೀನಿವಾಸ. ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ.